ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. उलटा पकडलाय. ಅಥಣಿಯಲ್ಲಿ ನಮಗೆ ನಮ್ಮ ಐಗಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದುರದೃಷ್ಟಕರ ಘಟನೆ ನಡೆದು ಇಬ್ಬರು ವ್ಯಕ್ತಿಗಳ ಮರಣದ ಕೊಲೆ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಕಳೆದ 3-4 ದಿವಸ ನಮ್ಮ ಐಗಳಿ ಮತ್ತು ಅಥಣಿ ಪೊಲೀಸರು ಛಲಬಿಡದ ತ್ರಿವಿಕ್ರಮ್ನಂತೆ ಯಾವುದೇ ಕುರುಗಳು ಇಲ್ಲದೇ ಇದ್ದರೂ ಕೂಡ ಆರೋಪಿಗಳನ್ನ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದರು. ಹಲವಾರು CCTVಗಳನ್ನ ಪರಿಶೀಲನೆ ಮಾಡಿ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿ, ವೈಜ್ಞಾನಿಕವಾಗಿ ತನಿಖೆ ನಡೆಸಿ ಆರೋಪಿಗಳು ಯಾರು ಅಂತ ಪತ್ತೆ ಮಾಡಿದರು. ಅದರಲ್ಲಿ ಒಬ್ಬ ಆರೋಪಿ ಶೇಗುಣಿಸಿ ಅವನು ಇದ್ದಾನೆ ಅನ್ನೋಂಥದ್ದು ನಮಗೆ ಖಚಿತವಾಗಿ ಕನ್ಫರ್ಮ್ ಆದಾಗ ನಮ್ಮವರು ನಿನ್ನೆ ದಿವಸ ಶೇಗುಣಿಸಿಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ನಮ್ಮ ಪೊಲೀಸ್ ಸ್ನೇಹಿತರಿಗೆ ಈ ವ್ಯಕ್ತಿಯ ಫೋಟೋವನ್ನು ತೋರಿಸ್ಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿ ಕೂಡ ಅದೇ ಊರಿನವನು, ಆಪಾದಿತನು ಕೂಡ ಅದೇ ಊರಿನವನು ಅಂತ ಗೊತ್ತಾಗಿದೆ. ಆ ಸಂದರ್ಭದಲ್ಲಿ ಒಬ್ಬ ಆಪಾದಿತನ ಮನೆಗೆ ಹೋಗಿ ಪರಿಶೀಲನೆ ಮಾಡಿದಾಗ ಆ ವ್ಯಕ್ತಿ ಅಲ್ಲಿರಲಿಲ್ಲ. ನಮ್ಮ ಪ್ರಮುಖ ಆರೋಪಿ, ಆ ಪ್ರಮುಖ ಆರೋಪಿ ಹೆಸರು ಸುರೇಶ್ ಸವದತ್ತಿ ಅಂತ ಹೇಳಿ. ಮತ್ತೊಬ್ಬ ಅವನ ಜೊತೆ ಬಂದಂಥ ಸಂಗಡಿಗ ಶ್ರೀಶೈಲ್ ಹೊರಟ್ಟಿ ಅಂತ ಹೇಳಿ. ಆ ಶ್ರೀಶೈಲ್ ಹೊರಟ್ಟಿಯವನು ಕೂಡ ಅದೇ ಶೇಗುಣಿಸಿವನ ಇರಲಾಗಿ ಅವನ ಮನೆ ಹತ್ರ ಮೊನ್ನೆ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಜನಾಕ್ರೋಶ ಸಮಾವೇಶವನ್ನು ಇವತ್ತು ಬೆಳಗಾವಿಯಲ್ಲಿ ಹತ್ತತ್ರ 7 ದಿನಗಳ ಕಾಲ ಜನಾಕ್ರೋಶ ಸಮಾವೇಶವನ್ನು ಇಡೀ ರಾಜ್ಯದಾದ್ಯಂತ ನಾವು ಮಾಡುತ್ತಾ ಇದ್ದೀವಿ. ಒಂದು ಕಡೆ ನಮ್ಮ ಈ ಸರ್ಕಾರ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದನೋ ಅದನ್ನು ಹಿಡ್ಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಹತ್ತತ್ರ 40,000 ಕೋಟಿ ರೂಪಾಯಿ ಹಣವನ್ನು ಆ ಸಮುದಾಯಕ್ಕೆ ಸಿಗಲಾರ್ದಂತೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲಾರ್ದಂತೆ, ಯಾವುದೇ ಸವಲತ್ತುಗಳಿಲ್ಲಾರ್ದಂತೆ ಎಲ್ಲವನ್ನು ಕೂಡ ಕಸ್ಕೊಂಡು ಆ SC/ST ಜನಾಂಗ ಮಕ್ಕಳನ್ನು ಏನು ಬೀದಿಗೆ ತಳ್ಳಿದನೋ ಅದರ ಪರವಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದ ನಂತರ ಇವತ್ತು ಅನೇಕ ವಿಚಾರಗಳು ಬೆಳಕಿಗೆ ಬರ್ತಾನೆ ಇದ್ದಾವೆ. ಸರ್ಕಾರ ಇಷ್ಟು ಒಜ್ಜೆ ಆಗಿದೆ ಅಂತ ಹೇಳಿದ್ರೆ ಜನರು ನೋಡ್ತಾನೆ ಈ ಸರ್ಕಾರ ಎದಕ್ಕೋಸ್ಕರವಾಗಿ ಬಂತು ಅನ್ನೋಂಥ ಜನರು ಸಾಮಾನ್ಯವಾದಂಥ ಮಾತಾಡುವಂಥ ಜನರ ಭಾಷೆಯಲ್ಲಿ ನಾಲಿಗೆ ಮೇಲೆ ಬರ್ತಾ ಇದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ.
ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.